ನಮಸ್ಕಾರ ಎಲ್ಲ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಮಾಡುವ ನಮಸ್ಕಾರ. ಈ ದಿನ ವಾಮಾಚಾರದ ಬಗ್ಗೆ ಮಾಹಿತಿ. ವಾಮಾಚಾರ ಹೇಗೆ, ಪರಿಹಾರ ಹೇಗೆ, ಏನು ಗುರುಗಳು ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯಚಕಿತರಾಗೋದು ಬೇಡ. ವಾಮಾಚಾರ ಹೇಗೆ ನಡೀತದೆ, ಏನೇನು ವಿಧಾನ, ಮೊದಲನೇ ಹಂತದಲ್ಲಿ, ಪರಿಹಾರ ಹೇಗೆ ಎರಡನೇ ಹಂತದಲ್ಲಿ, ಇದರಲ್ಲಿ ನೀವೇ ಮಾಡಿಕೊಳ್ಳುವ ಪರಿಹಾರ ಹೇಗೆ, ನಮ್ಮನ್ನ ಸಂಪರ್ಕ ಮಾಡಿದರೆ ಪರ್ಮನೆಂಟ್ ಆಗಿ ಪರಿಹಾರ ಕೊಡುವುದು ಹೇಗೆ, ಇದು ಎರಡನ್ನೂ ಹೇಳ್ತೇನೆ. ಆಯ್ಕೆ ನಿಮಗೆ ಬಿಟ್ಟಿತ್ತು. ಮೊದಲಿಗೆ ನಮ್ಮ ಸ್ನೇಹಿತರುಗಳು ತುಂಬಾ ಜನ ನನಗೆ ಹೇಳ್ತಾನೆ ಇರ್ತಾರೆ, ಏನ್ ಗುರುಗಳೇ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ 3 ದಾರಿ ಸೇರೋ ಜಾಗದಲ್ಲಿ ಒಂದು 108 ಮೊಟ್ಟೆಗಳು ಹೊಡೆದಿರ್ತಾರೆ, ಏನೇನೋ ಹಾಕ್ತಾರೆ, ಹೆಂಗೆ ಗುರುಗಳೇ ಹಿಂಗಾಗ್ಬಿಟ್ರೆ ಅಂತ. ಇದು ಸರ್ವೇ ಸಾಧಾರಣ ಆಗ್ಬಿಟ್ಟಿದೆ. ಯಾಕೆ ಮನುಷ್ಯನ ಮನಸ್ಥಿತಿ ಈ ರೀತಿಗೆ ಬಂತು? ನಾನು ಯೋಚನೆ ಮಾಡ್ತಾ ಇದ್ದೆ, ಕೆಲವು ಪುಸ್ತಕಗಳನ್ನು ಓದಿದೆ. ನನಗನ್ಸಿದ್ದು ಏನು ಗೊತ್ತಾ, ಕಷ್ಟಪಟ್ಟು ದುಡಿಯಲು ಯೋಗ್ಯತೆ ಇಲ್ಲದೆ, ತನ್ನ ಯಶಸ್ಸನ್ನ ತನಗೆ ಸಾಧಿಸಕ್ಕೆ ಯೋಗ್ಯತೆ ಇಲ್ಲದೆ, ಬೇರೆಯವರ ಯಶಸ್ಸನ್ನ ಕಂಡು ಹೊಟ್ಟೆ ಕಿಚ್ಚುಪಟ್ಟು ಅವನು ಚೆನ್ನಾಗಿ ಬಿಡ್ತಾನೆ, ಅವನು ತುಂಬಾ ಮೇಲೆ ಬಂದ್ಬಿಡ್ತಾನೆ ಅಂತ ಹೇಳಿ ಈ ವಾಮಾಚಾರವನ್ನ ಮಾಡಿಸ್ತಕ್ಕಂಥದ್ದು ಒಂದು ಕೆಟ್ಟ ಗುಣ ಆಗಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಯಾರು ತಪ್ಪು ತಿಳಿಬೇಡಿ, ನಾನು ಯಾರನ್ನೂ ಬೆಟ್ಟು ಮಾಡಿ ಇಂಥವ್ರೆ ಅಂತವ್ರೆ ಅಂತೇಳಿ ನಾನು ಹೇಳ್ತಲ್ಲ. ಓವರ್ ಆಲ್ ಸಮಾಜದಲ್ಲಿ ಒಟ್ಟಾರೆಯಾಗಿ ನಡೀತಾ ಇರತಕ್ಕಂಥ ವಿಧಾನ ನೋಡಿ. 64 ವಿಧಾನಗಳಲ್ಲಿ ವಾಮಾಚಾರ ಅನ್ನೋದು ಇದೆ. ಅದರಲ್ಲಿ ಒಂದು 4-5 ಕೆಲಸ ಮಾಡ್ಬೋದ್ರಿ ಅಷ್ಟೇ. ಯಾಕೆ ನಮ್ಮಲ್ಲಿ 64 ವಿದ್ಯೆಗಳನ್ನು ಕರಗತ ಮಾಡಿರ್ತಕ್ಕಂಥ ಪಂಡಿತರು ಇನ್ನೂ ಇಲ್ಲ ರೀ. ಆಯ್ತು, ಹೋಗ್ಬಿಟ್ರು ಅವರೆಲ್ಲ. ಗತಕಾಲದ ವೈಭವ ಅದೆಲ್ಲ ಮತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಹೋದ್ರು, ಹಿಂದೆ ಇದ್ರು ಒಂದು ಕಾಲದಲ್ಲಿ 64 ವಿದ್ಯೆಗಳಲ್ಲಿ ಪಾರಂಗತ ಪಡೆದಂತವರು, ವಾಮಾಚಾರಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಪ್ರಯೋಗವನ್ನ ಮಾಡತಕ್ಕಂಥವ್ರು ಒಂದು ಕಾಲದಲ್ಲಿ ಇದ್ರು. ನಾನೇ ನೋಡಿಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ನಾನು 70ರಲ್ಲಿ ಹುಟ್ಟಿದವನು, ನನಗೆ ಗೊತ್ತಿಲ್ಲ. ಅಂದ್ರೆ ಇನ್ನು ಉಳಿದವರಿಗೆ ಸಾಧಾರಣ ಈ ಜನರೇಷನ್ ಗೊತ್ತಾಗ್ಲಿಕ್ಕೆ ಕಾರಣ ಇಲ್ಲ. ಪುಸ್ತಕದಲ್ಲಿ ಓದಿರ್ಬೋದು ಆಸಕ್ತಿ ಇದ್ದವರು. ಹಾಗಾಗಿ ಇದರಲ್ಲಿ ವಾಮಾಚಾರ ಇದೆಯಾ ಇಲ್ವಾ, ನಾನು ಇದೆ ಅಂತ ಹೇಳ್ತೀನಿ. ಅವರವರ ಸ್ವಂತ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಆ ಚರ್ಚೆಗಳು ಆಗ್ಬೋದು, ಏನ್ರಿ ಇದೆಲ್ಲ ಹೇಳ್ತೀರಾ, ಇದೆಲ್ಲ ಈ ಕಾಲದಲ್ಲಿ ಇದೆಯಾ ಅಂತ ಹೇಳಿ. ಅವತ್ತು 250 ವರ್ಷಗಳ ಹಿಂದೆನೂ ಅದೇ ಸೂರ್ಯ ಚಂದ್ರ, ಇವತ್ತು ಅದೇ ಸೂರ್ಯ ಚಂದ್ರ, ಅದೇ ಮಳೆಗಾಲ, ಅದೇ ಬೇಸಿಗೆ ಕಾಲ, ಅದೇ ಚಳಿಗಾಲ, ಯಾವುದು ಬದಲಾಗಿಲ್ಲ. ಅದೇ ತಂದೆ ತಾಯಿ ಪೋಸ್ಟ್ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಎಲ್ಲವೂ ಹಂಗೆ ಇದೆ. ಪ್ರಕೃತಿ ಹೇಗಿದೆಯೋ ಹಾಗೆ ಇದು ಇದೆ. ಒಳ್ಳೆಯವರು ಇದ್ಮೇಲೆ ಕೆಟ್ಟವರು ಇರ್ತಾರೆ. ಸಾತ್ವಿಕ ಪೂಜೆ ಇದ್ದೆ ಅಂದಮೇಲೆ ಕೃತ್ರಿಮ ಪೂಜೆನೂ ಇದ್ದೇ ಇರ್ತದೆ. ಕೃತ್ರಿಮ ಅಂದ್ರೆ ವಾಮಾಚಾರಕ್ಕೆ ಏನು ಸಂಸ್ಕೃತದಲ್ಲಿ ಕೃತ್ರಿಮ ಅಂತ. ಹಾಗಾಗಿ ಹೆಚ್ಚು ತಲೆಬಿಸಿ ಮಾಡ್ಕೋಬೇಡಿ. ನೋಡಿ, ನಾನು ಹೇಳಿದೆ ಒಂದು 3-4 ವಿಧದಲ್ಲಿ ಕೋಳಿ ಪ್ರಯೋಗ, ಹಂದಿ ಪ್ರಯೋಗ, ನಿಂಬೆ ಹಣ್ಣಿನ ಪ್ರಯೋಗ, ಬೂದುಗುಂಬಳಕಾಯಿನಲ್ಲಿ ಪ್ರಯೋಗ, ಆಯ್ತಾ. ಇನ್ನು ಮನುಷ್ಯನ ಬಟ್ಟೆ, ತಲೆ ಕೂದಲು, ಉಗುರು, ನೀವೆಲ್ಲ ಕೇಳಿರ್ಬೋದು. ಧೂಳು ತಗೊಂಬಂದಿದ್ದ, ಹಂಗ್ ಮಾಡ್ಬಿಟ್ಟ, ಹಿಂಗ್ ಇವೆಲ್ಲ 108 ನಡೀತದೆ. ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಭಾಗದಲ್ಲಿ ಹೇಗೆ ನಡೀತದೆ ಅದು ಗೊತ್ತಿಲ್ಲ, ಅಂತೂ ನಡೀತದೆ. ವಾಮಾಚಾರ ಅನ್ನೋದು ಇದೆ. ಜೋಪಾನ, ಆಯ್ತಾ. ಯಾಕೆ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲೇ ಮಾಡ್ತಾರೆ? ಇದು ಪರ್ವಕಾಲ. ಯಾರಿಗೆ ಏನ್ ಅನ್ಕೊಂಡ್ರೆ ಮನಸ್ಸು ಸ್ಥಿಮಿತವನ್ನ ಕಳ್ಕೊಳ್ತದೆ. ಅರ್ಥ ಮಾಡ್ಕೊಡ್ರಿ. ಸೈಕಾಲಜಿ ಮನಃಶಾಸ್ತ್ರದ ಪ್ರಕಾರ ಒಬ್ಬ ಮನುಷ್ಯ ಅಯ್ಯೋ ರಾತ್ರಿಯಲ್ಲಿ ಏನೋ ಕೂಗ್ತಾ ಇತ್ತಂತೆ, ಅದೇ ಬಂದಾಗ ಅದನ್ನೇ ಗುಂಗಿಟ್ಕೊಂಡು ಹೋದ್ರೆ ಅವನಿಗೂ ಆ ಜಾಗಕ್ಕೆ ಹೋದಾಗ ಒಂದು ವೈಬ್ರೇಷನ್ ಆಗ್ತದೆ. ಅಯ್ಯೋ ರಾತ್ರಿಗೆ ಇಲ್ಲ ಅಲ್ವಾ ಅವನು ಹೇಳಿದ್ದು ಅಂತ. ಹಾಗಾಗಿ ಮನುಷ್ಯನ ಮನಸ್ಸೇ ಹಾಗೆ ರೀ. ಈ ರೀತಿ ಇರುವುದರಿಂದ ವಾಮಾಚಾರ ಅನ್ನುವುದು ಇದೆ. ಅದರಿಂದ ಪೆಟ್ಟು ತಿಂದವರು ಇದ್ದಾರೆ, ಹೊರಗೆ ತಂದಿದ್ದೀವಿ. 100 ಜನ ಒಳಿತನ್ನ ಕಂಡು ಇವತ್ತು ನೆಮ್ಮದಿಯಾದ ಜೀವನ ಮಾಡುವಂತವರು ಇದ್ದಾರೆ. ಎಲ್ಲವೂ ನಡೀತಾ ಇದೆ. ಹಾಗಾಗಿ ಇದಕ್ಕೆ ನೀವೇ ಮಾಡುವಂತ ಪರಿಹಾರವನ್ನ ಮೊದಲು ಹೇಳ್ಬಿಡ್ತೇನೆ. ಏನು ಗುರುಗಳು ಬರೀ ದುಡ್ಡು ಖರ್ಚಿಂದ ಹೇಳ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ತಪ್ಪಾಗಿ ತಿಳಿಯೋದು ಬೇಡ. ಮೊದಲಿಗೆ ನಿಮಗೆ ಹೇಳ್ತೇನೆ ನೋಡಿ. ಮಂಗಳವಾರ, ಗುರುವಾರ, ಭಾನುವಾರ ಈ ದಿನಗಳಲ್ಲಿ ಮನೆಯನ್ನ ಒಂದಿಷ್ಟು ಕಲ್ಲುಪ್ಪು, ಗೋಮೂತ್ರ ಮತ್ತೆ ಒಂದಿಷ್ಟು ಅರಿಶಿಣ, ಇದು 3 ಹಾಕಿ ನೀರಲ್ಲಿ ಕಲಸಿ ಇಡೀ ಮನೆಯನ್ನ 4 ಮೂಲೆ ಎಲ್ಲಿಯೂ ಬಿಡದಂಗೆ, ಒಗೆಯುವ ಬಟ್ಟೆ, ತೊಳೆಯುವ ಪಾತ್ರೆ ಯಾವುದು ಗುಡ್ಡ ಹಾಕೋಬೇಡಿ, ಇದೆಲ್ಲವೂ ಕ್ಲೀನ್ ಆಗಿರ್ಲಿ. ಮನೆಯನ್ನ ಶುದ್ಧ ಮಾಡಿಕೊಂಡು ಎಲ್ಲ ಕಡೆಯನ್ನು ಒರೆಸಿ ಶುದ್ಧ ಮಾಡಿ ದೇವರಿಗೆ ಪೂಜೆಯನ್ನ ಮಾಡಿ ಮೊದಲು
ನಂತರ ಗೋಧೂಳಿ ಲಗ್ನದಲ್ಲಿ ಒಂದಿಷ್ಟು ಬಿಳಿ ಸಾಸಿವೆಯನ್ನ ತಗೊಂಡು ಕೆಂಡವನ್ನ ಮಾಡಿಕೊಂಡು, ಇನ್ನೇನು ಕರಟ ಇದ್ದೇ ಇರುತ್ತೆ, ಚಿಪ್ಪು, ತೆಂಗಿನ ಚಿಪ್ಪು, ಅದನ್ನ ಸುಟ್ಟು ಅದರಲ್ಲಿ ಕೆಂಡವನ್ನ ಮಾಡಿ ಆ ಕೆಂಡದ ಮೇಲೆ ಬಿಳಿ ಸಾಸಿವೆಯನ್ನ ಹಾಕಿ ಬಿಳಿ ಸಾಸಿವೆಯ ಹೊಗೆಯನ್ನ ಮನೆಗೆ ಎಲ್ಲ ಕಡೆಗೂ ಕೊಡಿ. ಮಂಗಳವಾರ, ಗುರುವಾರ, ಭಾನುವಾರ ತಲೆಯಲ್ಲಿ ಇರಲಿ, ಇದನ್ನ ಬಿಟ್ಟು ಬೇರೆ ದಿನ ಮಾಡಕ್ ಹೋಗ್ಬೇಡಿ. ವಾಮಾಚಾರ ಪರಿಹಾರಕ್ಕೆ ಸೂತ್ರ ಇದು ಹೇಳ್ತಾ ಇದ್ದೇನೆ, ಆಯ್ತಾ? ಮಾಡಿ ಬುಧವಾರದ ದಿನ ಬೆಳಗ್ಗೆ, ಮಂಗಳವಾರ ಯಾರು ಮಾಡಿರ್ತೀರಿ ಅವರು, ಬುಧವಾರದ ದಿನ ಬೆಳಗ್ಗೆ ಸಾಂಬ್ರಾಣಿ, ಶುದ್ಧವಾದ ಸಾಂಬ್ರಾಣಿಯಲ್ಲಿ ಹೊಗೆಯನ್ನ ಕೊಡಿ. ಮನೆಯನ್ನ ನಾರ್ಮಲ್ ಆಗಿ ಒರೆಸಿ, ಮತ್ತೆ ಉಪ್ಪು ಏನು ಹಾಕಕ್ ಹೋಗ್ಬೇಡಿ. ಹಾಗೆ ಗುರುವಾರ ಮಾಡಿದಂತವರು ಶುಕ್ರವಾರ ಸಾಂಬ್ರಾಣಿ ಹೊಗೆಯನ್ನ ಕೊಡಿ. ಭಾನುವಾರ ಮಾಡಿದಂತವರು ಸೋಮವಾರ ಬೆಳಗ್ಗೆ ಸಾಂಬ್ರಾಣಿಯಲ್ಲಿ ಮನೆಗೆಲ್ಲ ಹೊಗೆಯನ್ನ ಕೊಡಿ. ಒಂದಿಷ್ಟು ನಿಮ್ಮ ಕೈನಲ್ಲಿ ಉಪ್ಪು ತಗೊಂಡು 4 ಮೂಲೆಯಲ್ಲಿ ಮನೆಯಲ್ಲೇ ನಿವಳಿಸಿ ತಗೊಂಡೋಗಿ ಎಲ್ಲಿಯಾದ್ರೂ ಹೊರಗೆ, ಯಾರಿಗೂ ತೊಂದರೆ ಆಗದ ಹಾಗೆ, ಯಾವ ಮನುಷ್ಯನು ತುಳಿಯದ ಹಾಗೆ ಅದನ್ನ ಬೀದಿಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಹಾಕಿ ಋಣ ಹೋಗಲಿ ಅಂತ. 100% ವಾಮಾಚಾರಕ್ಕೆ ಒಂದು ಬೆಲೆ ಸಿಗ್ತದೆ, ಅದು ನಿಮ್ಮಿಂದ ಬಿಟ್ಟು ಹೋಗಲಿಕ್ಕೆ ದಾರಿ ಸಿಗ್ತದೆ. ಇದು ಮೊದಲನೇದು. ಎರಡನೆಯದು, ಇದು ಸ್ವಲ್ಪ ಕಷ್ಟ ಇರುತ್ತೆ ನೋಡಿ, ನಿಮಗೆ ಆಗುವ ಹಾಗಿದ್ದರೆ, ನಿಮ್ಮ ಕೈನಲ್ಲಿ ನಡೆಯುತ್ತೆ ಅನ್ನೋ ಹಾಗಿದ್ದರೆ ಇದನ್ನ ಮಾಡಿ ನೋಡಿ. ಮಾವಿನ ಎಲೆ, ಬೇವಿನ ಎಲೆ ಮತ್ತು ನೀಲಗಿರಿ ಮರದ ಎಲೆ, ಅದನ್ನ ಸೊಪ್ಪು ಅಂತ ನಟ್ಟಕ್ಕೆ ಒಂದಿಷ್ಟಿಷ್ಟು ಉದ್ದ ಸೊಪ್ಪು ಇರಬೇಕದು, ಕಡ್ಡಿ. ಆ ಕಡ್ಡಿ ಸಮೇತ ಸೊಪ್ಪಿನ ಮುಖಾಂತರವಾಗಿ ಮುರಿದುಕೊಂಡು ಬಂದು ಒಂದು ಬಕೆಟ್ ಅಲ್ಲಿ ಅರಿಶಿಣದ ನೀರನ್ನ ಮಾಡಿಕೊಂಡು, ಆ ಅರಿಶಿಣದ ನೀರಿಗೆ ಒಂದಿಷ್ಟು ಅರಿಶಿಣ, 1-2 ಕಾಳು ಕುಂಕುಮ, ಒಂದಿಷ್ಟು ಸುಣ್ಣ, ಎಷ್ಟು 1 ಚಿಟಿಕೆಯಷ್ಟು ಸುಣ್ಣವನ್ನ ಹಾಕಿ ಚೆನ್ನಾಗಿ ಕಲಸಿ ಬಣ್ಣವನ್ನ ಮಾಡಿ, ಅದರಲ್ಲಿ ಅರ್ಧಿ ಈ ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ನೀಲಗಿರಿ ಸೊಪ್ಪು 3 ಅದ್ದಿ ದಾರದಲ್ಲಿ ಕಟ್ಟಿ, 3 ಆಲ್ಡ್ರಾಗಿ 1-2 ಕೊನೆ ಕಟ್ಟಿ ನಿಮ್ಮ ಮನೆಗೆ ತೋರಣವಾಗಿ ಕಟ್ಟಿ ಅದನ್ನ, ಆಯ್ತಾ? 24 ಗಂಟೆ ನಿಮ್ಮ ಮನೆ ಬಾಗಿಲಲ್ಲಿ ಇರಲಿ. ಅದರಿಂದ ಅರಿಶಿಣದ ನೀರೆಲ್ಲ ಸೋರ್ಲಿ, ಅಲ್ಲಿ ಇರತಕ್ಕಂತ ಎಲ್ಲಾ ನೆಗೆಟಿವ್ಸು, ನಕಾರಾತ್ಮಕ ಶಕ್ತಿಗಳು ಬಿಟ್ಟು ಹೋಗಲಿ. ಅದಕ್ಕೆ ಆ ಶಕ್ತಿ ಇದೆ. ಇದನ್ನ ಮಾಡಿ, ಆಯ್ತಾ? ಆ ದಿನ, ಯಾವ ದಿನ ಇದನ್ನ ಮಾಡ್ತೀರೋ, ಬುಧವಾರ, ಶನಿವಾರ, ಸೋಮವಾರ ಬೇಡ, ಈ ದಿನ ಬಿಟ್ಟು ಉಳಿದ ದಿನ ಮಾಡಿ, ಆಯ್ತಾ? ಸೋಮವಾರ, ಬುಧವಾರ, ಶನಿವಾರ ಈ 3 ದಿನ ಈ ಒಂದು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ನೀಲಗಿರಿ ಗಿಡದ ಸೊಪ್ಪು ಎಲೆ, ಅದರಲ್ಲಿ ಮಾಡುವಂತಹ ಈ ಪ್ರಯೋಗವನ್ನು ಈ 3 ದಿನ ಮಾಡಬೇಡಿ. ಇದು ಬಿಟ್ಟು ಬೇರೆ ದಿನ ಮಾಡಿಕೊಳ್ಳಿ. ಮಾಡಿದವರು ಆ ದಿನ ಯಾವುದಾದರೂ ಒಂದು ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಶಕ್ತಿಯಾನುಸಾರ ಒಂದು ಕಾಣಿಕೆಯನ್ನ ಹಾಕಿ ದೇವರಿಗೆ ಒಂದು ಮಂಗಳಾರತಿಯನ್ನ ತೆಗೆದುಕೊಂಡು ಕುಂಕುಮ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನೆಗೆ ಬನ್ನಿ. ಖಂಡಿತವಾಗಿ ವಾಮಾಚಾರ ಬಿಡುಗಡೆಯಾಗ್ತದೆ. ಇದು 2 ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರ. ನಾನು ಈ ಹಿಂದೆನೇ ಹೇಳಿದ್ದೆ, ಹಿಂದಿನ ಸಂಚಿಕೆಯಲ್ಲಿ, ಮನೆ ಮೊದಲು ಶುದ್ಧವಾಗಿದ್ದರೆ ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯನ್ನ, ಅಡಿಗೆ ಮನೆಯನ್ನ ಸ್ವಚ್ಛವಾಗಿಟ್ಟು ಶುದ್ಧೀಕರಿಸಿ ಮಲಗಿದರೆ ವಾಮಾಚಾರ ಬರುವಂತದ್ದು 100ಕ್ಕೆ 100 ಕಡಿಮೆ ಆಗ್ತದೆ. ಅದಕ್ಕೆ ಅವಕಾಶ ಸಿಗಲ್ಲ ಅಂತ ಅದನ್ನ ಮಾಡಿಕೊಂಡ್ರೆ ಇದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಇರ್ತೀರ. ಇದೆರಡೂ ಬಿಟ್ಟು ಗುರುಗಳೇ ಅಷ್ಟೆಲ್ಲಾ ಮಾಡಕ್ಕಾಗಲ್ಲ, ನೀವೇನಾದ್ರೂ ಮಾಡಬಹುದಾ? ಮಾಡಿಕೊಡ್ತೀರಾ? ಖಂಡಿತವಾಗಿ ಮಾಡಿಕೊಡ್ತೇವೆ. ಈಗ ಕೇವಲ ಭೀಮನ ಅಮಾವಾಸ್ಯೆಯ ದಿನ ನೀವು ಯಾರು ನನಗೆ ಫೋನ್ ಮಾಡಿ ಮೊದಲೇ ಇದನ್ನ ಬುಕ್ ಮಾಡ್ತೀರೋ, ಗುರುಗಳ ಈ ತರ ಇದೆ ಅಂತೇಳಿ, ಅವರಿಗೆ ಮಾತ್ರ ಒಂದು 50ರಿಂದ 60 ಜನಗಳ ಪೂಜೆಯನ್ನ ಮಾತ್ರ ನಾನು ತಗೊಳ್ಳಿಕ್ಕೆ ಸಾಧ್ಯ. 150-200 ಬಂದ್ರು ನಾನು ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಬೇಕಾದ ಜಪ ಮಾಡಬೇಕು, ನಿಮಗೆ ಪ್ರಸಾದವನ್ನು ಕೊಡಬೇಕು. ಆದ್ದರಿಂದ ದಯಮಾಡಿ ಆಸಕ್ತಿ ಇರತಕ್ಕಂಥವರು ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಈ ವಾಮಾಚಾರಕ್ಕೆ ಸಂಬಂಧಪಟ್ಟಂತ ಪೂಜೆಯನ್ನ ಅಮಾವಾಸ್ಯೆಯ ದಿನ ಮಾಡಿ ನಿಮ್ಮ ಮನೆಯವರ ಹೆಸರಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಭಗವಂತನ ತೀರ್ಥ, ನಿಂಬೆಹಣ್ಣು, ಪ್ರಸಾದ, ಇದು 3
ನಿಮ್ಮ ಕೈ ಸೇರ್ತದೆ. ನಮ್ಮ ಕಚೇರಿಯಲ್ಲಿ ಬಂದು ನೀವು ಇದನ್ನ ಸ್ವೀಕಾರ ಮಾಡತಕ್ಕಂಥದ್ದು, ನೀವೇ ತೆಗೆದುಕೊಂಡು ಹೋಗ್ಬೇಕು. ಇಲ್ಲ ಕೊರಿಯರ್ ಮೂಲಕ ಕಳಿಸಿ ಅಂತಕ್ಕಂಥವ್ರು ಕೊರಿಯರ್ ಚಾರ್ಜಸ್ ಏನಾಗುತ್ತೆ ಅದನ್ನ ನೀವೇ ಭರಿಸ್ತಕ್ಕಂಥದ್ದು, ನಾವು ಕಳಿಸಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ದೂರದ ಊರಿನಲ್ಲಿರೋರಾದ್ರೆ. ಆಯ್ತಾ? ಇದನ್ನ ಯಾರು ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ನಾನು ನೀವು ಮಾಡುವಂತದ್ದನ್ನು ಹೇಳಿದ್ದೇನೆ. ಆಸಕ್ತಿ ಇದ್ದರೆ ನೀವೇ ಮಾಡಿ. ಇಲ್ಲ ಗುರುಗಳೇ ಪರ್ಮನೆಂಟ್ ಆಗಿ ಅನುಕೂಲ ಆಗ್ಬೇಕು ಅಂದ್ರೆ ನಾವು ಇದರ ಜೊತೆಗೆ ಒಂದು ವಾಮಾಚಾರ ಪರಿಹಾರಕ್ಕೆ ಒಂದು ಯಂತ್ರವನ್ನ ಕೊಡ್ತೇವೆ. ನೀವು ಈ ಪೂಜೆಗೆ ಬುಕ್ ಮಾಡಿದರೆ ಆಯ್ತಾ, ನೀವು ನನ್ನ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿದ್ರೆ ಅಲ್ಲಿ ಅದಕ್ಕೆ ಬೇಕಾದಂತ ಮಾಹಿತಿಗಳು ನಿಮಗೆ ಸಿಗ್ತವೆ. ಪರ್ಮನೆಂಟ್ ಆಗಿ ವಾಮಾಚಾರ ನಡೆಯದ ಹಾಗೆ ಏನ್ ಮಾಡ್ಬೇಕು ಅದಕ್ಕೆ ಒಂದು ಚಕ್ರವನ್ನ ಸೇರಿಸಿ ಆ ದೇವರ ಪೂಜೆಯ ಭೀಮನ ಅಮಾವಾಸ್ಯೆಯ ದಿನದ ಪೂಜೆಯ ಪ್ರಸಾದ ನಿಮಗೆ ದೊರಕುತ್ತದೆ. ಇದನ್ನ ಇಷ್ಟ ಇರತಕ್ಕಂಥವರು ಮಾಡಬಹುದು. ಈ ರೀತಿಯಾಗಿ ವಾಮಾಚಾರ ಪರಿಹಾರಗಳು ಇರ್ತದೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ವಾಮಾಚಾರ ಬರಲಿಕ್ಕೆ ಬರೀ ಬೇರೆಯವರೇ ಮಾಡಬೇಕು ಅಂತಿಲ್ಲ. ನಮ್ಮಲ್ಲಿ ನಾವು ನೆಗೆಟಿವ್ ಅನ್ನ ಸೇರಿಸ್ಕೊಂಡ್ರೆ, ಕ್ಲೀನ್ ಇಲ್ಲದಿದ್ರೆ, ಯಾವಾಗಲೂ 3 ದಿನಕ್ಕೆ 4 ದಿನಕ್ಕೆ ಒಂದ್ಸಾರಿ ಬಟ್ಟೆ ಬದಲಾಯಿಸೋದು, ಹೆಂಗೋ ಇರೋದು, ಅವೆಲ್ಲ ಮಾಡಬಾರದು. ಆಯ್ತಾ? ಯಾಕೆಂದ್ರೆ ಬಟ್ಟೆಯಲ್ಲಿಯೂ ಕೂಡ ನೆಗೆಟಿವ್ ಸೇರ್ಕೊಳ್ತದೆ. ಮನುಷ್ಯನ ಶರೀರವೇ ಬೆವರು ಬಂದ ಕೂಡಲೇ ಆಟೋಮೆಟಿಕ್ ಏನು ಬೇಕಾದ್ರೂ ನಡೀತದೆ. ಆಯ್ತಾ? ಆದ್ದರಿಂದ ಶುದ್ಧತೆಯನ್ನ ಕಾಪಾಡಿಕೊಳ್ಳಿ. ಆಯ್ತಾ? ಕ್ಲೀನ್ ಆಗಿರಿ ಎಲ್ಲರೂ. ನಾನು ಅವಾಗಲಿಂದ ಹೇಳ್ತಾ ಇದ್ದೆ, ಮಡಿ ಬೇರೆ ಜಾತಿ ಬೇರೆ ಅವೆಲ್ಲ ಯಾವುದಕ್ಕೂ ಇದಕ್ಕೆ ಹೊಂದಾಣಿಕೆ ಮಾಡಕ್ ಹೋಗ್ಬೇಡಿ. ಶುದ್ಧೀಕರಣ ಮೈನು, ಕ್ಲೀನ್ಲಿನೆಸ್ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ, ಕ್ಲೀನ್ಲಿನೆಸ್, ಶುದ್ಧತೆ. ಎಲ್ಲಿ ಶುದ್ಧತೆ ಇರ್ತದೋ, ಶುಚಿತ್ವ ಇರ್ತದೋ ಅಲ್ಲಿ ಭಗವಂತ ಇರ್ತಾನೆ. ಭಗವಂತ ಇದ್ದಲ್ಲಿ ನಿಮಗೆ ಆಶೀರ್ವಾದ ಸಿಗ್ತದೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಸಮೃದ್ಧ ಜೀವನ ಆಗ್ತದೆ. ಈ ರೀತಿಯಾಗಿ ಕಾಪಾಡಿಕೊಂಡು ವಾಮಾಚಾರ ದೋಷದಿಂದ ಹೊರಗಡೆ ಬನ್ನಿ. ಯಾರ್ಯಾರಿಗೆ ಅಯ್ಯೋ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಮುಂದುವರಿತಾ ಇಲ್ಲ ಅಂದ್ರೆ ನನಗೆ ಕರೆ ಮಾಡಿ, ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ಕೊಡ್ತೇನೆ. ನಿಮಗೆ ಮುಂದೆ ವಾಮಾಚಾರ ಸಮಸ್ಯೆ ಬರದ ಹಾಗೆ ಏನ್ ಮಾಡ್ಬೇಕು ಅದನ್ನ ಟಿಪ್ಸ್ ಕೊಡ್ತೇನೆ. ನನ್ನ ಕೈಲಾಗುವಂತ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಕೊಡ್ತೇನೆ. ನಮಸ್ಕಾರ.